ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊತೀನಿ. ಮದುವೆಗೆ ಅಂತ ಹೋಗ್ಬೇಕಾದ್ರೆ ಕಾವ್ಯ ಮತ್ತು ಮಹಾದೇವ ಇಬ್ಬರು ಕೂಡ ಕಾಡಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆಗ ಆಲ್ರೆಡಿ ಕತ್ಲೆ ಆಗೋಗಿರುತ್ತೆ, ದಾರಿ ಕಾಣಿಸ್ತಿರಲ್ಲ. ಆಗ ಮಲ್ಕೋಬೇಕು, ನನಗಿಲ್ಲೆಲ್ಲ ಮಲ್ಗೋಕ್ಕಾಗಲ್ಲ ಅಂತ ಹೇಳ್ತಾಳೆ ಕಾವ್ಯ. ಆಗ ತಡಿ ನಾನು ಹಿಂಗೊಂದು ಮಂಚನ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಹಾದೇವ ರೆಡಿ ಮಾಡ್ತಾನೆ. ಏನು ಮಂಚನ ನೀನು ರೆಡಿ ಮಾಡ್ತೀಯ ಈ ಕಾಡಲ್ಲಿ ಅಂತ ಹೇಳ್ಬಿಟ್ಟು, ಹಾಂ ನೋಡು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತಹ ಸದೆ ಸೊಪ್ಪು ಎಲ್ಲನೂ ತೊಗೊಂಡು ಜೋಕಾಲಿ ಥರ ಮಾಡ್ತಾಳೆ. ನೋಡ್ದಾ ಹೆಂಗೆ ರೆಡಿ ಮಾಡಿದ್ದೀನಿ, ಮಲ್ಕೋ ಆರಾಮಾಗಿ. ನಾನು ನೀನು ಮಂಚ ಮಾಡ್ತೀಯ ಅಂದ ತಕ್ಷಣ ಎಲ್ಲಿ ನೀನೇನೋ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ದೆ. ವಾವ್ ತುಂಬ ಚೆನ್ನಾಗೇ ಮಾಡಿದ್ಯಾ, ಇಲ್ಲಿ ಬಿದ್ದಿರೋದನ್ನೆಲ್ಲ ತೊಗೊಂಡು ಸೂಪರಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ವಾ 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 ಇವತ್ತು ಸ್ವಲ್ಪ ಖುಷಿ ಆಯಿತು ನೋಡು. ಇಷ್ಟು ದಿನಕ್ಕೆ ನೀನು ಇವತ್ತು ನಿನ್ನಿಂದ ಹೋಗ್ಲಿಕ್ಕೆ ಗಿಟ್ಟಿಸ್ಕೊಂಡಿದ್ದಾಯಿತು. ತುಂಬ ನಾನು ನಿನ್ನ ಮದುವೆ ಅದಕ್ಕೆ ಸಾರ್ಥಕ ಆಯಿತು ಬಿಡು. ಸರಿ ಸರಿ ಮಲ್ಕೋ, ಬೇಗ ಒತ್ತಾರೆ ಎದ್ದೇಳಬೇಕು ಅಂತ ಹೇಳಿಬಿಟ್ಟು ಮಲ್ಗೋಕ್ಕೆ ಅಂತ ಹೋಗ್ತಾಳೆ. ನಂಗೆ ಹತ್ತಕ್ಕಾಗ್ತಿಲ್ಲ ಹಚ್ಚು ಅಂತ ಹೇಳ್ತಾಳೆ. ನಾನು ಮುಟ್ಟಲ್ಲಪ್ಪ ನಿನ್ನ ಅಂತ ಮಹಾದೇವ ಹೇಳ್ತಾನೆ. ಯಾಕೆ ನಾನು ಹೇಳ್ತೀನಿ ಅಂತಾನೆ ಹಚ್ಚು ಅಂತ. ಹಚ್ಚು ಮೇಲೆ ಅಂತ ಹೇಳ್ತಾರೆ. ಆಮೇಲೆ ನಾನು ನಿನ್ನನ್ನು ಇಟ್ಕೊಳ್ಳೋದು ಹಚ್ಚೋದು, ಆಮೇಲೆ ನೀನು ಅದಕ್ಕೆ ಕೈ ಅನ್ನೋದು ಯಾಕೆ ಬೇಕಪ್ಪ ಅಂತ ಹೇಳ್ತಾರೆ. ಅದೆಲ್ಲ ಏನಿಲ್ಲ, ನಾನೇ ಹೇಳ್ತಿದ್ದೀನಿ ಹಚ್ಚು ಅಂತ ಹೇಳ್ತಾನೆ. ಹೌದಾ, ಹಂಗೆ ದಿಟ್ಟಾಗ್ಲೂ ಬೈಬಾರ್ದು ಅಂತ ಹೇಳ್ತಾರೆ. ಸರಿ ಆಯಿತು ಬೈಯಲ್ಲ, ಹಚ್ಚು ಮೇಲೆ ಅಂತ ಹೇಳ್ತಾಳೆ. ಈಗೇನು ಹತ್ತಿಸ್ತೀಯೋ ಇಲ್ವೋ ನೀನು ಅಂತ ಹೇಳ್ತಾರೆ. ಆಯ್ತು ಆಯಿತು ಕೋಪ ಮಾಡ್ಕೋಬೇಡ, ಹತ್ತಿಸ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹಚ್ಚಕ್ಕೆ ಅಂತ ಹೋಗ್ತಾಳೆ. ಹಾಗೆ ಸೊಂಟನ ಇಟ್ಕೊಂಡು ಹತ್ತಿಸ್ತಾ ಇರ್ತಾನೆ. ಹಾಗೆ ಸ್ವಲ್ಪ ರೊಮ್ಯಾಂಟಿಕ್ ಮೂಡಿಗೆ ಇಬ್ಬರು ಕೂಡ ಹೋಗ್ತಾರೆ. ಕಾವ್ಯಗೆ ನಿಧಾನಾಗಿ ಸ್ವಲ್ಪನೇ ರೊಮ್ಯಾಂಟಿಕ್ ಮೂಡಿಗೆ ಅವಳು ಕೂಡ ಹೋಗ್ತಾನೆ, ಮಹಾದೇವ ಇಬ್ಬರು ಕೂಡ. ಹಾಗೆ ಇಬ್ಬರು ಕಣ್ ನೋಡ್ತಾ ಹಾಗೆ ಎತ್ಕೊಂಡಿರ್ತಾನೆ. ಕಾವ್ಯ ಗಟ್ಟಿಯಾಗಿ ಇಟ್ಕೊಂಡಿರಲ್ಲ, ಆಗ ಮಹಾದೇವನು ಕೂಡ ಗಟ್ಟಿಯಾಗಿ ಇಟ್ಕೊತಿರಲ್ಲ. ಹಾಗೆ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಇನ್ನೊಂದು ಕಡೆ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ರಾಮ್ ನಾನು ಹಾಗೆಲ್ಲ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ. ಹಾಗೇನು ಬೇಜಾರು ಮಾಡ್ಕೊಂಡಿಲ್ಲ. ಹೌದು ಇನ್ನೊಂದು ಸಲ ಕೇಳ್ತೀನಿ, ಈಗ ಅತ್ತೆ ಅಕಸ್ಮಾತ್ ಕೇಳಿದರೆ ನೀನು ಏನು ಹೇಳ್ತಿದ್ದೆ? ಹೆಂಡ್ತಿ ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಯೋ, ಒಪ್ಕೊಂಡಿಲ್ಲ ಅಂತ ಹೇಳ್ತಿದ್ಯೋ, ಏನಂತ ಹೇಳ್ತಿದ್ದೆ ಅಂತ ಹೇಳ್ತಾರೆ. ಅವನೇನು ಮಾತಾಡಲ್ಲ, ಹಾಗೆ ನಿಂತ್ಕೋತಾನೆ. ಗೊತ್ತಾಯ್ತೆ ಬಿಡು, ಇಲ್ಲೇನೆ ನೀನು ಸುಮ್ಮನೆ ನಿಂತಿರೋದು ನೋಡಿ ನೀನು ನನ್ನ ಒಪ್ಕೊಂಡಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೆಲ್ಲ ಪ್ರೇಮ ಹಂಗಲ್ಲ, ಹಂಗೂ ಇಲ್ಲ ಹಿಂಗೂ ಇಲ್ಲ, ನಾನು ಇಷ್ಟೊತ್ತವರೆಗೂ ಇಷ್ಟು ಮಾತಾಡ್ತಿದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಹಾಗಾದರೆ ನೀನು ನನ್ನ ಒಪ್ಕೊಂಡಂಗೆ ಹಬ್ಬ, ನನಗಂತೂ ತುಂಬ ಖುಷಿಯಾಯಿತು. ನನಗಿನ್ನೇನು ಬೇಡ, ನನ್ನ ಪ್ರೀತಿ ಗೆದ್ದೇ ಗೆಲ್ಲುತ್ತೆ, ನಾನು ಅಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳಿಬಿಟ್ಟು ಹೋಗಿ ಮಲ್ಕೋತಾನೆ. ರಾಮ್ ಕೂಡ ಅಷ್ಟು ತಲೆಗೆ ಹಾಕ್ಕೊಳ್ಳಲ್ಲ, ಹೋಗ್ಬಿಟ್ಟು ಅವನು ಕೂಡ ಮಲ್ಕೋತಾನೆ. ಹಾಗೆ ಕಾಡಿನಲ್ಲಿ ಕಾವ್ಯ ಮತ್ತು ಮಹಾದೇವ ಇಬ್ಬರು ಹಾಗೆ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಏನು ನೀನು ಯಾವಾಗಲೂ ನನ್ನ ಸೊಂಟ ಕಳಿಸ್ಬೇಕು ಅಂತಲೇ ಮಾಡಿದ್ಯಾ, ಯಾವಾಗಲೂ ಈಗ ಬೀಳಿಸ್ತಾನೆ ಇರ್ತೀಯಲ್ಲ, ನಾನು ಎಲ್ಲಿ ಬೀಳಿಸ್ತೇನೆ ನಿನ್ನ? ನೀನೇ ತಾನೇ ಗಟ್ಟಿಗೆ ಇಟ್ಕೊಂಡಿರಲಿಲ್ಲ, ಲೂಸಾಗಿ ಇಟ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಬಿದ್ದು ಅಷ್ಟೇ. ನಾನು ಯಾಕೆ ನೀನು ಬೀಳಿಸೋದಾಗಿದ್ದರೆ ಎತ್ತಿದ ತಕ್ಷಣ ಹಾಗೆ ನಿನ್ನ ತುಬಾರಂತ ಕೆಳಗೆ ಬೀಳಿಸ್ತಾ ಇದ್ದೆ. ಬಾ ಮೇಕ್ ಹತ್ತಿಸ್ತೀನಿ, ಈ ಸರಿ ಬೀಳಿಸ್ಬಾರ್ದು. ಇಲ್ಲ ಆಯಿತು ಬೀಳಿಸಲ್ಲ ಬಾ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಮೇಲೆ ಮಲಗಿಸ್ತಾಳೆ ಕಾವ್ಯನ ಮಹಾದೇವ. ಆಯಿತು ಆರಾಮಾಗಿ ಮಲ್ಕೋ ಆಯಿತಾ ಅಂತ ಹೇಳ್ತಾರೆ. ಆಗ ಬಿಡು ಆಯಿತು, ನಾನೇ ನಿನ್ನ ಇಟ್ಕೊಂಡಿದ್ದೀನಿ, ನೀನು ಓಲೆ ನನ್ನ ಶರ್ಟಿಗೆ ಸಿಗಾಕೊಂಡಿದ್ದೆ, ನಾನು ಹೆಂಗೆ ಬಿಡಲಿ, ನೀನೇ ಬಿಡಬೇಕು ನನ್ನ ಅಂತ ಹೇಳ್ತಾರೆ. ಹೌದಾ ಆಯಿತು ಬಿಡಿಸ್ತೀನಿ ತಡಿ, ನಿನಗೆ ಬಿಡ್ಸೋಕ್ಕಾಗಲ್ಲ ಬಿಡು, ನಾನೇ ಬಿಡಿಸ್ತೀನಿ ನನ್ನ ಕೈಯಿಂದ ಅಂತ ಹೇಳಿಬಿಟ್ಟು ನಿಧಾನವಾಗಿ ಬಿಡಿಸ್ತಾನೆ ಮಹಾದೇವ. ಆಗ ಸ್ವಲ್ಪ ಸಾಫ್ಟ್ ಕಾರ್ನರ್ ಬರುತ್ತೆ ಪ್ರೇಮಗೆ ಮಹಾದೇವ ಮೇಲೆ ಅಂತ ಹೇಳ್ಬೋದು. ಸರಿ ಆಯಿತು ಮಲ್ಕೋ, ಬೇಗ ಬೆಳಗ್ಗೆ ಹೋಗೋಣ ಅಂತ ಹೇಳ್ತಾರೆ. ನೀನು ಎಲ್ಲಿ ಮಲ್ಕೋತಿದ್ಯಾ? ನಾನು ಇಲ್ಲೇ ನೋಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಮಲ್ಕೋತೀವಿ. ಅಯ್ಯೋ ಅಲ್ಲಿ ಹಾವು ಜೇಳು ಏನು ಬರಲ್ವಾ? ಏನು ಬರಲ್ಲ, ಅದೆಲ್ಲ ನೀನು ಸುಮ್ಮನೆ ಮಲ್ಕೋ, ಬೇಗ ಎದ್ದೇಳಬೇಕು ಅಂತ ಹೇಳ್ತಾರೆ. ಆ ಕಡೆ ಈ ಕಡೆ ಹಾಗೆ ಒದ್ದಾಡ್ತಿರ್ತಾಳೆ ಕಾವ್ಯ. ಯಾಕೆ ನಿದ್ದೆ ಬರ್ತಿಲ್ವಾ ಅಂತ ಹೇಳ್ತಾರೆ. ಇಲ್ಲ ನನಗೆ ನಿದ್ದೆ ಬರ್ತಿಲ್ಲ ಮಹಾದೇವ ಅಂತ ಹೇಳ್ತಾರೆ. ಯಾಕೆ ನಿದ್ದೆ ಬರ್ತಿಲ್ಲ? ಇದೊಳ್ಳೆ ಸರಿ ಆಯ್ತಲ್ಲ ಅಂತ ಹೇಳ್ತಾರೆ. ತಡಿ ಒಂದು ಐಡಿಯಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಬಿದ್ದಿದ್ದಂಥ ಒಂದು ರಂಬೆನ ತೊಗೊಬಿಟ್ಟು ಆ ಜೋಕಾಲಿಗೆ ಕಟ್ತಾನೆ. ನೋಡು ಇವಾಗ ನಿಂಗೆ ಆರಾಮ್ಸೆಯಾಗಿ ನಿದ್ದೆ ಬರುತ್ತೆ, ಮಲ್ಕೋ ಅಂತ ಹೇಳ್ಬಿಟ್ಟು ಆ ಜೋಕಾಲಿನ ನಿಧಾನವಾಗಿ ತುಕ್ತಾ ಇರ್ತಾನೆ. ಆಯಿತಾ ಇವಾಗ ಚೆನ್ನಾಗಿ ನಿದ್ದೆ ಬಂತ, ಮಲ್ಕೋ ಅಂತ ಹೇಳ್ತಾನೆ. ಬೆಳಗ್ಗೆ ಆಗೋಗುತ್ತೆ, ಆಗೋವರೆಗೂ ಎದ್ದೇಳಬಾರ್ದು ಆಯಿತಾ, ಆರಾಮ್ಸೆಯಾಗಿ ಮಲ್ಕೋ ಅಂತ ಹೇಳ್ತಾರೆ. ಇಬ್ಬರು ಕೂಡ ಹಾಗೆ ಅಲ್ಲಲ್ಲೇ ಎಲೆಯಲ್ಲಿ ಇರ್ತಾರೆ, ಇಬ್ಬರು ಕೂಡ ಮಲ್ಕೋತಾರೆ. ಮಹಾದೇವ್ಗೆ ಹಾಗೆ ಸ್ವಲ್ಪ ನಿದ್ದೆ ಬರಲ್ಲ, ಒದ್ದಾಡ್ತಾ ಇರ್ತಾನೆ. ಹೋಗ್ಬಿಟ್ಟು ಮರದ ಹತ್ರ ಎಲ್ಲ ಹೋಗಿ ಮಲ್ಕೊಟ್ಟಿರ್ತಾನೆ. ಯಾಕೆಂದರೆ ಇಡೀ ರಾತ್ರಿ ಎಲ್ಲ ಪಾಪ ಕಾವ್ಯನ ನೋಡ್ಕೋಬೇಕಲ್ಲ,
ಅವ್ನು ಮಲ್ಕೊಬಿಟ್ರೆ ಹಾಗಾಗಿ ಒಂದು ಮರದ ಹತ್ರ ಹೋಗ್ಬಿಟ್ಟು ಅವನು ಹಾಗೆ ಮಲ್ಕೊಂಡಿರ್ತಾನೆ. ಆಗ ಕಾವ್ಯಗೆ ಎಚ್ಚರ ಆಗುತ್ತೆ. ಏನಿದು ಬೆಳಗಾಗೋಗಿದೆ ಆಲ್ರೆಡಿ ಅಂತ ಇರ್ತಾನೆ. ಆಗ ಎದ್ದ ಮಹಾದೇವ ಮಹಾದೇವ ಅಂತ ಬಂದು ಕೂಗ್ತಾನೆ. ಚೆನ್ನಾಗಿ ನಿದ್ದೆ ಬಂತ ಅಂತ ಮಹಾದೇವ ಕೇಳ್ತಾನೆ. ಹ್ಞೂ ನಾನು ಚೆನ್ನಾಗಿ ಮಾಡಿದೆ, ನೀನು ನಿದ್ದೆ ಮಾಡಿದೆ. ನನಗೆ ಸಂತೆಲಿದ್ರು ಕೂಡ ನನಗೆ ನಿದ್ದೆ ಬರುತ್ತೆ. ಈ ಮಹಾದೇವ ಎಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಆಗ್ತಾನೆ ಅಂತ ಹೇಳ್ತಾರೆ. ಸರಿ ಸರಿ ಹೋಗು ಚಪ್ಪಲಿ ಹಾಕ ಬಾ, ಬೇಗ ಹೋಗೋಣ ಅಂತ ಹೇಳ್ತಾರೆ. ನಾವೀಗ ಯಾವ ಕಡೆ ಹೋಗೋದು ಗೊತ್ತಾಗ್ತಿಲ್ವಲ್ಲ ದಾರಿ. ನಾವೀಗ ಈ ಕಡೆ ಹೋಗೋಣ. ಹೆಂಗೆ ಹೇಳ್ತೀಯ ನೀನು? ನಾವು ಬರ್ಬೇಕಾದ್ರೆ ಸೂರ್ಯ ಆ ಕಡೆ ಇದ್ದ, ಸೊ ಹಂಗಾಗಿ ನಾವು ಈ ಕಡೆ ಹೋಗೋಣ, ಇವಾಗ ಸಿಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ನಿನಗೆ ಗೊತ್ತಾ? ನಮ್ಮ ಮುತ್ತಾಂತ ಕಾಲದಲ್ಲೂ ನಮಗೆ ಇದೆಲ್ಲ ಗೊತ್ತು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರಾಮ್ಗೆ ಆಸ್ಪತ್ರೆಯಿಂದ ಕಾಲ್ ಬರ್ತೇವೆ. ಸರ್ ಒಬ್ಬರಿಗೆ ಚೆಸ್ಟ್ ಪೇಯ್ನ್ ಬಂದಿದೆ, ಆದಷ್ಟು ಬೇಗ ನೀವು ಬರಬೇಕು, ಇಲ್ಲ ಸೊಲ್ಯೂಷನ್ ರೆಡಿ ಅಂತ. ಆಯಿತು, ನಾನು ಸೊಲ್ಯೂಷನ್ ಹೇಳ್ತೀನಿ, ಆ ರೀತಿ ನೀವು ಪ್ರೊಸೀಜರ್ ಮಾಡಿ ಅಂತ ಹೇಳಿಬಿಟ್ಟು ರಾಮ್ ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ಅಂತ ರೆಡಿ ಆಗ್ತಿರ್ತಾನೆ. ಅದೇ ಟೈಮ್ಗೆ ಅಲ್ಲಿ ಕೋಟ್ ಅಂತ ಹೇಳ್ಬಿಟ್ಟು ಪ್ರೇಮಂದು ಬ್ಲೌಸ್ ಇರುತ್ತೆ, ಸೊ ಅದೇ ಕೋಟ್ ಅಂತ ಹೇಳ್ಬಿಟ್ಟು ಅವನ ಹೆಗ್ಲ ಮೇಲೆ ಹಾಕ್ಕೊಂಡು ಮಾತಾಡ್ಕೊಂಡು ಹಾಗೆ ಹೊಟ್ಬಿಡ್ತಾನೆ. ಆಚೆ ಬಂತಾನೆ. ಆಗ ಪ್ರೇಮ ನೋಡ್ತಾಳೆ. ಅಯ್ಯಯ್ಯೋ ಇದೇನಿದು ರಾಮು ಕೋಟ್ ಅಂದ್ಕೊಂಡು ನಾನು ಬ್ಲೌಸ್ನ ಹಾಕೋಬಿಟ್ಟಿದ್ದೀನಿ, ಅಯ್ಯೋ ದೇವ್ರೆ. ಆಗ ರಾಮ್ ಅಂತ ಕೂಗೋದು ಬೇಡ, ಅವನು ಮುಂದೆ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಬರೋ ಅಷ್ಟಿಗೆ ಮಾತಾಡೋ ಅಷ್ಟರೊಳಗೆ ಕೋಟ್ ತೊಗೊಂಬರ್ಬಿಡೋಣ ಅಂತ ಹೇಳ್ಬಿಟ್ಟು ರಾಮ್ ಅಲ್ಲಿಂದ ಹೊರಟಾಗ್ತಾಳೆ. ಇನ್ನೊಂದು ಕಡೆ ಶ್ರೀಧರ್ ಮತ್ತು ಕಲ್ಯಾಣಿ ಇಬ್ಬರು ಕೂಡ ಮಾತಾಡಿಕೊಂಡು ಹಾಗೆ ಬರ್ತಿರ್ತಾರೆ. ಏನಿದು ರಾಮ್ ಹೀಗೆ ನಿಂತಿದ್ದಾನೆ ಅಂತ ಹೇಳ್ತಾರೆ. ಏನಾಯ್ತು ಇವನಿಗೆ ಅಂತ ಹೇಳಿ ಅವನ್ನೇ ನೋಡಿ ಮಾತಾಡ್ತಾ ಇರ್ತಾರೆ. ರಾಮ್ ಅಂತ ಕೂಗಿದಾಗ ಒಂದು ನಿಮಿಷ ತಡಮ್ಮ ಅಂತ ಹೇಳ್ತಾಳೆ. ಫೋನ್ನ ಕಟ್ ಮಾಡ್ತಾನೆ. ಏನಿದು ಏನು ಹಿಂಗೆ ಹಾಕ್ಕೊಂಬಿಟ್ಟಿದ್ದಾನೆ, ಮದುವೆ ಆದ ವಸ್ತ್ರ ಅಲ್ವಾ ಅದಕ್ಕೆ ಹಿಂಗೆ ಹಾಕ್ಕೊಂಬಂದಿದ್ದಾನೆ, ಹಾಗೆ ಹೀಗೆ ಅಂತ ಹಾಗೆ ಮಾತಾಡ್ತಿರ್ತಾರೆ. ಏನಪ್ಪ ರಾಮ್ ಇದು ಏನಾಯಿತು ದೊಡಮ್ಮ, ಏನಾಯ್ತಪ್ಪ, ಯಾಕೆ ಹೀಗೆ ಆಡ್ತಿದ್ದೀರಾ ಇಬ್ರು ಅಂತ ಹೇಳ್ತಾರೆ. ಏನಾಗಿದೆ, ನೀನು ಹಿಂಗೆ ಹೋಗ್ತಿದ್ಯಾ? ನಾನೇನಾಗಿದೆ, ನಿನ್ನೆ ಡ್ರೆಸ್ ಮಾಡ್ಕೊಂಡಿದ್ದೀನ, ನೀನು ಹೆಗ್ಲ ಮೇಲೆ ಕೋಟ್ ಇದೆಯಲ್ಲ ಅದನ್ನು ಹಾಗೆ ಹಾಕ್ಕೊಂಡು ಹೋಗ್ತೀಯಾ ಅಂತ ಹೇಳ್ತಾರೆ. ಇದು ನನ್ನ ಕೋಟೆ ಅಂತ ತೋರಿಸ್ತಾನೆ. ಅಯ್ಯೋ ಇದು ಕೋಟಲ್ಲ ಬ್ಲೌಸು, ಅಪ್ಪ ತಗೊಳ್ಳಿಯಪ್ಪ, ನನಗೆ ಯಾಕೋ ಕೊಡ್ತೀಯಾ, ತಗೊಳ್ಳೋ ಅಂತ ಹೇಳ್ತಾರೆ. ಅಯ್ಯೋ ಪ್ರೇಮ ಸಾರಿ, ನಾನು ನೋಡಲಿಲ್ಲ, ನಾನು ಕೋಟ್ ಅಂದ್ಕೊಂಡು ನೀನು ಬ್ಲೌಸ್ ತೊಗೊಂಬಂದ್ಬಿಟ್ಟಿದ್ದೆ, ಸಾರಿ ಆಯಿತಾ ಅಂತ ಹೇಳ್ಬಿಟ್ಟು ಆ ಬ್ಲೌಸ್ನ ಕೊಟ್ಬಿಟ್ಟು ರಾಮ್ ನಿಂತ್ಕೋ 5 ನಿಮಿಷ ಕೋಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಕೋಟ ಕೊಡ್ತಾನೆ. ರಾಮ್ ಹಾಗೆ ಸ್ಮೈಲ್ ಮಾಡ್ಕೊಂಡು ಹೊರಗಡೆ ಹೊರಟಾಗ್ತಾನೆ. ಇನ್ನೊಂದು ಸಲ ನೋಡ್ಕೊಳ್ಳೋ ಅದು ಕೋಟೋ ಏನು ಅಂತವಾ ಅಂತ ಹೇಳ್ತಾರೆ. ಸರಿಯಪ್ಪ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಹಾಗೆ ಅಲ್ಲಿಂದ ರಾಮ್ ಹಾಗೆ ನಾಚ್ಕೊಂಡು ಹೊರಟಾಗ್ತಾನೆ. ಇನ್ನೊಂದು ಕಡೆ ಕಾವ್ಯ ಮತ್ತು ಮಹಾದೇವ ಇಬ್ಬರು ಕೂಡ ಕಾಡಲ್ಲಿ ಬರ್ತಿರ್ತಾರೆ. ಅಯ್ಯೋ ನನ್ನ ಕೈಲಿ ನಡೆಯೋಕ್ಕಾಗಲ್ಲಪ್ಪ ಮಹಾದೇವ, ಕಾಲು ತುಂಬಾ ನೋವ್ತಿದೆ ಅಂತ ಹೇಳ್ತಾರೆ. ಇಲ್ಲಿ ಕಾಲು ಮುಳ್ಳು ಕಲ್ಲು ಎಲ್ಲ ಜಾಸ್ತಿ ಇರುತ್ತೆ, ನಿಧಾನಕ್ಕೆ ಬಾ ಅಂತ ಹೇಳಿದಾಗ ಅದೇ ಟೈಮಿಗೆ ಒಂದು ಕಾಲಿಗೆ ಮುಳ್ಳು ಹಚ್ಕೊಬಿಡ್ತಾನೆ. ಇನ್ನು 5 ನಿಮಿಷ ಆಗಿಲ್ಲ ಆಲ್ರೆಡಿ ಮುಳ್ಳು ಹಾಕಿಸ್ಕೊಬಿಟ್ಟ. ಅಮ್ಮ ಅಂತ ಕಿರುತ್ತಿರ್ತಾಳೆ. ತೆಗಿಯಕ್ಕೆ ಹೋದ ತಕ್ಷಣ ಜೋರಾಗಿ ಕಿಟಾರ್ ಅಂತ ಕಿರ್ಚ್ಕೊತಾ ಇರ್ತಾಳೆ. 5 ನಿಮಿಷ ಸುಮ್ಮನಿರ್ತೀಯ, ಮುಟ್ಟಕ್ಕೆ ಕೊಡ್ತಿಲ್ಲ, ಇವಳಿಗೆ ಮಾಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ನೋಡಲಿ ಕರಡಿ ಬತ್ತು ಅಂತ ಹೇಳ್ಬಿಟ್ಟು ನೋಡ್ತಾಳೆ. ಆಗ ಕಾವ್ಯ ಏನು ಕರಡಿನಾ ಅಂತ ಹೇಳ್ಬಿಟ್ಟು ಆ ಕಡೆ ತಿರ್ಕೋತಾಳೆ. ಅದೇ ಟೈಮ್ಗೆ ಮುಳ್ಳ ತೆಗೆದು ತೋರಿಸ್ತಾಳೆ. ಏನು ಮಾಡಿದೆ ನೀನು ಅಂತ ಹೇಳ್ತಾನೆ. ಏನು ಮಾಡಿದೆ ನೀನು ಅಂದರೆ ನೀನು ಈ ಥರ ಕಿಟಾರ್ದ ಕಿರ್ಚಿದ್ರೆ ಎಲ್ಲಿ ತೆಗಿಯೋಕ್ಕಾಗುತ್ತೆ ಅಂತ ಅನ್ಕೋತಾರೆ. ಇನ್ನೊಂದು ಕಡೆ ರಾಮ್ ಹಾಗೆ ಫೋನಲ್ಲಿ ಮಾತಾಡಿಕೊಂಡು ಬರ್ತಾ ಇರ್ತಾನೆ. ಈಗ ಪೇಯ್ನ್ ಕಮ್ಮಿ ಆಯಿತಾ ಅಂತ ಎಲ್ಲ ಕೇಳ್ತಿರ್ತಾರೆ. ಸರ್ ಕಮ್ಮಿ ಆಯಿತು, ನೀವು ಹೇಳಿ ಥರನೇ ಮಾಡಿದ್ವಿ ಅಂತ ಹಾಸ್ಪಿಟಲಿಂದ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಪ್ರವೀಣ ಕಾರ್ಗೆ ಅಡ್ಡ ಬರ್ತಾನೆ. ಯಾಕೋ ಅಡ್ಡ ಬಂದಿದ್ಯಾ ನೀನು ನನ್ನ ಕಾರ್ಗೆ, ಬಾರೋ ಸೈಡ್ಗೆ, ಏನಾಗಿದೆ ನಿನಗೆ ಅಂತ ಕೇಳ್ತಾರೆ. ಸರ್ ನಾನು ನಿಮ್ಮ ಹತ್ರ 5 ನಿಮಿಷ ಮಾತಾಡಬೇಕು ಸರ್. ಒಂದು ಹುಡುಗನ ಕಾಲು ಕಳೆದು ಒಂದು ಪ್ರಾಣದ ಜೊತೆ ಆಟ ಆಡಿದ್ಯಾ ನೀನು, ನಿನ್ನಂಥವ್ರ ಹತ್ರ ಮಾತಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಮ್ಮ ಪ್ರೊಫೆಷನ್ಗೆ ನೀನು ಕಳಂಕ ತಂದುಬಿಟ್ಟಿದ್ಯಾ. ಮೊದಲು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕೇಳಿ ನಿನ್ನ ಡಿಬಾರ್ ಮಾಡಿಸ್ಬೇಕು ಸರ್. ಒಂದು 5 ನಿಮಿಷ ಸರ್, ನಾನು ಹೇಳೋದನ್ನು ಕೇಳಿ ಸರ್. ನಿನ್ನ ಹತ್ರ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಆಯಿತಾ, ಸೈಡ್ ಬಿಡು, ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಸರ್. 5 ನಿಮಿಷ ನನ್ನ ಮಾತು ಕೇಳಿ ಸರ್ ಅಂತಾನೆ. ಬಟ್ ರಾಮ್ ಅವ್ನ ಮಾತು ಕೇಳೋಕ್ಕೆ ತಯಾರಿರಲ್ಲ. ಸೈಡ್ ಬಾರೋ, ಇನ್ನೊಂದು ಸಲ ಅಡ್ಡ ಬಂದರೆ ಸರಿ ಇರಲ್ಲ ಗೊತ್ತಾಯ್ತಾ ಅಂತ ಹೇಳಿಬಿಟ್ಟು ಅವನ್ನ ತಳ್ಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇನ್ನೊಂದು ಕಡೆ ಕಾವ್ಯ ಮತ್ತು ಮಹಾದೇವ ಇಬ್ಬರು ಕೂಡ ಮುಳ್ಳು ತೆಗ್ದೈತಲ್ಲ, ನೀನು ಹಿಂಗೆ ಆಡ್ತಿದ್ರೆ ಅಷ್ಟೇ, ಇವತ್ತೆಲ್ಲ ನಾವು ನಿಮ್ಮ ಫ್ರೆಂಡ್ ಮದುವೆಗೆ ಹೋಗೋದೇ ಇಲ್ಲ ಅಂತ ಹೇಳ್ತಿರ್ತಾರೆ. ನಂಗೆ ಸ್ವಲ್ಪ ದೂರ ನಡೆಯೋಕ್ಕಾಗ್ತಿಲ್ಲ, ನೋವ್ತಿದ್ಯಾ ಅಂತ ಕೇಳ್ತಾರೆ. ಹೌದು ಸರಿ ಆಯಿತು ಬಾ ಎತ್ಕೊಂಡು ಹೋಗ್ತೀನಿ. ಏನು ಮಾಡ್ತಿದ್ಯಾ ನೀನು, ಮತ್ತೆ ನೀನು ಹಿಂಗೆ ನಡ್ಕೊಂಬಂದರೆ ನಾವು ಇವತ್ತು ಮದುವೆಗೆ ಹೋದಂಗೆ ಅಂತ ಹೇಳಿಬಿಟ್ಟು ಕಾವ್ಯನ ಕೈಯಲ್ಲಿ ಎತ್ಕೊಂಡು ಹೋಗ್ತಿರ್ತಾರೆ. ಆಗ ಕಾವ್ಯಂಗೆ ಹಾಗೆ ಮನಸ್ಸಲ್ಲಿ ಸ್ವಲ್ಪ ಸಾಫ್ಟ್ ಕೊಂಡು ನಿಧಾನವಾಗಿ ಹುಡ್ತಾ ಇರುತ್ತೆ. ಆಗ ಮಹಾದೇವನು ಪಾಪ ಎಷ್ಟು ಒಳ್ಳೆ ಮನಸ್ಸು ಅಂದರೆ ಮಹಾದೇವನಿಗೆ ನಿಜವಾಗ್ಲೂ ತುಂಬ ಗ್ರೇಟ್ ಅಂತ ಹೇಳ್ಬೋದು. ಇವತ್ತಿನ ಕತೆ ಇಷ್ಟು. ನಿಮ್ಮೆಲ್ರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.